ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೋರ್ಸ್ ಕೋಡ್ ನಂಬರ್ BAD 402. ಇವಾಗ ಇದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಬರುವಂತದ್ದು ಥಿಯರಿ ಕಾನ್ಸೆಪ್ಟ್ ಗಿನ್ನ. ಪ್ರಾಬ್ಲಮ್ಸ್ ಯಾವ್ಯಾವ ಬರ್ತವೆ ಅಂತ ಅಂದ್ರೆ, ಒಂದು ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್, A ಸ್ಟಾರ್ ಅಲ್ಗಾರಿದಮ್, ಹಿಲ್ ಕ್ಲೈಂಬಿಂಗ್ ಅಲ್ಗಾರಿದಮ್, 8 ಪಜಲ್ ವಿತ್ ಯೂಸಿಂಗ್ ಹ್ಯೂರಿಸ್ಟಿಕ್, ವಿತೌಟ್ ಯೂಸಿಂಗ್ ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್. ಆ ಎರಡು ಪ್ರಾಬ್ಲಮ್ಗಳು ಬರ್ತವೆ. ಅದರ ಜೊತೆಗೆ ನೀವು ಇನ್ನೊಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಬರುತ್ತೆ. ಅದು ಯಾವುದು ಅಂತ ಆಮೇಲೆ ಲೇಟರ್ ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನ ನಾನು ಎಕ್ಸ್ಪ್ಲನೇಷನ್ ಅನ್ನ ಬೇರೆ ವಿಡಿಯೋದಲ್ಲಿ ಮಾಡಿರ್ತೀನಿ. ಯಾಕಂತಂದ್ರೆ ಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನ ಈಸಿಯಾಗಿ ನೀವು ಬರೆಯುತ್ತಾ ಹೋಗ್ಬೋದು. ಸರಿನಾ? ಥಿಯರಿ ಪಾರ್ಟ್ ಅನ್ನು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಜನರಿಕ್ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಪ್ರೋಗ್ರಾಮ್. ಫಸ್ಟ್ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಅಂತ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು. ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಅಂತಂದ್ರೆ ಈಸ್ ಎ ಇಂಟೆಲಿಜೆಂಟ್ ಏಜೆಂಟ್ ದಟ್ ಯೂಸಸ್ ದ ಸ್ಟೋರ್ಡ್ ನಾಲೆಡ್ಜ್ ಅಂಡ್ ರೀಸನಿಂಗ್ಸ್ ಟು ಟೇಕ್ ದ ಆಕ್ಷನ್ಸ್. ಸರಿನಾ? ಇದು ಯಾವ ರೀತಿ ಆಯ್ತು ಅಂತಂದ್ರೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರೀವಿಯಸ್ಲಿ ಮಾಡಿರುವಂತ ತಪ್ಪುಗಳಿರ್ಬೋದು ಅಥವಾ ರೈಟ್ ಥಿಂಗ್ಸ್ ಅನ್ನ ಇಟ್ಕೊಂಡು, ನಾಲೆಡ್ಜ್ ಆಗಿ ಇಟ್ಕೊಂಡು ಮುಂದೆ ತಗೊಳ್ಳುವಂತ ಆಕ್ಷನ್ಸ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು. ಸರಿನಾ? ಪ್ರೋಗ್ರಾಮ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಅಂತಂದ್ರೆ, ಫಸ್ಟ್ ನಾಲೆಡ್ಜ್ ಬೇಸ್ ಅನ್ನ ನಾವು ಚೂಸ್ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಏನಿರುತ್ತೆ, ಕಂಟೈನ್ಸ್ ದಿ ಫ್ಯಾಕ್ಟ್ಸ್ ಅಂಡ್ ದ ರೂಲ್ ಅಬೌಟ್ ದ ಎನ್ವಿರಾನ್ಮೆಂಟ್. ಸುತ್ತ ಇರುವಂತಹ ಎನ್ವಿರಾನ್ಮೆಂಟ್ ಬಗ್ಗೆ ರೂಲ್ಸ್ ಮತ್ತೆ ಫ್ಯಾಕ್ಟ್ ಗಳಿರ್ತವೆ. ಪರ್ಸೆಪ್ಟ್ ಪ್ರೊಸೆಸಿಂಗ್ ಕನ್ವರ್ಟ್ಸ್ ದಿ ಪರ್ಸೆಪ್ಟ್ ಇನ್ ಟು ದ ಲಾಜಿಕಲ್ ಸೆಂಟೆನ್ಸಸ್ ಅಂಡ್ ಆಡ್ಸ್ ದೆಮ್ ಟು ದ ನಾಲೆಡ್ಜ್ ಬೇಸ್. ಇನ್ಫರೆನ್ಸ್ ಮೆಕ್ಯಾನಿಸಮ್ ಅಂತ ಅಂದ್ರೆ ಏನು, ಡಿರೈವ್ಸ್ ನ್ಯೂ ಫ್ಯಾಕ್ಟ್ಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಯೂಸಿಂಗ್ ದ ಲಾಜಿಕಲ್ ರೀಸನಿಂಗ್. ಲಾಜಿಕಲ್ ರೀಸನಿಂಗ್ ಅನ್ನ ಯೂಸ್ ಮಾಡಿಕೊಂಡು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ ಅಂದ್ರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಬಂದಿರುವಂತಹ ನಾಲೆಡ್ಜ್ ಅನ್ನ ಇಲ್ಲಿ ಯೂಸ್ ಮಾಡಿಕೊಂಡು ಹೊಸ ಫ್ಯಾಕ್ಟ್ ಗಳನ್ನ ತರ್ತಾ ಹೋಗುತ್ತೆ ಅಬೌಟ್ ದ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಆಕ್ಷನ್ ಸೆಲೆಕ್ಷನ್ ಅಂತ ಅಂದ್ರೆ ನಮ್ಮ ಗೋಲ್ ಏನಾಗಿರುತ್ತೆ, ಅದರ ಪ್ರಕಾರ ನಾವು ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಆಕ್ಷನ್ಸ್ ಅನ್ನ ತಗೊಂತಾ ಹೋಗ್ತೀವಿ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಡಿಕ್ಲರೇಟಿವ್ ಅಪ್ರೋಚ್ ಅಂಡ್ ದ ಪ್ರೊಸೀಜರಲ್ ಅಪ್ರೋಚ್. ಸರಿನಾ? ಇದ್ರದ್ದು ಮಿನಿಮಮ್ ಅಂತ ಅಂದ್ರೂ ಕೂಡ ನೀವು 6 to 7 ಪಾಯಿಂಟ್ಸ್ ಅನ್ನ ಕಲ್ತ್ರೆ ಒಳ್ಳೇದು. 6 to 7 ಪಾಯಿಂಟ್ಸ್ ಅನ್ನ ವೆರಿ ಈಸಿಯಾಗಿ ಕೊಟ್ಟಿದ್ದೀನಿ, ಅಷ್ಟನ್ನ ಕಲ್ತ್ರೆ ಸಾಕು. ನೆಕ್ಸ್ಟ್ ವೂಂಪಸ್ ವರ್ಲ್ಡ್ ಎನ್ವಿರಾನ್ಮೆಂಟ್. ಇದನ್ನ ನಾನು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ರಿ. ಸರಿನಾ? ಒಂದೇ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಇದನ್ನ ವೈಟ್ ಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ನೀಟಾಗಿ ನಿಮಗೆ ಅರ್ಥ ಆಗೋದು. ಇದ್ರಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಬೇಸಿಕ್ ಆಗಿ ಮೇಲ್ ಹೇಳ್ತಾ ಹೋಗ್ತೀನಿ. 4x4 ಗ್ರಿಡ್ ಇರುತ್ತೆ. ಗ್ರಿಡ್ ಅಂತ ಅಂದ್ರೇನು, ಈ ರೀತಿ 4 ಕಾಲಮ್ಸ್ಗಳು ಮತ್ತೆ 4 ರೋಗಳಿರುವಂತ ಒಂದು ಟೇಬಲ್ ತರ. ಇದನ್ನ ಏನಂತ ಕರಿತೀವಿ, ಗ್ರಿಡ್ಸ್ ಅಂತ ಕರಿತೀವಿ. ಈ ರೀತಿ ಗ್ರಿಡ್ಗಳಿರುತ್ತೆ. ಏಜೆಂಟ್ ಸ್ಟಾರ್ಟ್ ಅಟ್ ದ ಫಸ್ಟ್ ಪೊಸಿಷನ್. ಮೊದಲನೇ ಕಾಲಮ್ ಅಲ್ಲಿ ಇರುವಂತ ಫಸ್ಟ್ ಬಾಕ್ಸ್ ಅಲ್ಲಿ ಶುರುವಾಗುತ್ತೆ. ದಿ ವರ್ಲ್ಡ್ ಕಂಟೈನ್ ದ ವೂಂಪಸ್. ವೂಂಪಸ್ ಅಂತ ಅಂದ್ರೇನು, ಮಾನ್ಸ್ಟರ್ ಅಂತ ಅರ್ಥ. ಪಿಟ್ಸ್. ಪಿಟ್ಸ್ ಅಂತ ಅಂದ್ರೇನು, ಡೇಂಜರಸ್ ಹೋಲ್ಸ್. ನೆಕ್ಸ್ಟ್ ಗೋಲ್ಡ್. ಗೋಲ್ಡ್ ಅನ್ನ ನಾವೇನಂತ ಕರಿತೀವಿ, ಗೋಲ್ ಅಂತ ಕರಿತೀವಿ. ಅಂತಂದ್ರೆ ಫೈನಲ್ ಸ್ಟೇಟ್ ವಿಚ್ ವಿ ವಾಂಟ್ ಟು ಅಪ್ರೋಚ್. ಸರಿನಾ? ನೆಕ್ಸ್ಟ್ ಪರ್ಸೆಪ್ಟ್ಸ್ ಗಳು ಯಾವ್ಯಾವ ಇದಾವೆ, ಎನ್ವಿರಾನ್ಮೆಂಟಲ್ ಪ್ರಾಪರ್ಟೀಸ್ ಅದೇನೇನು ಅಂತ ನಾನು ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಪೀಸ್ ಅನ್ನ ಬರೀಬೇಕು. ನಾನು ಮಾಡ್ಯೂಲ್ 1 ಅಲ್ಲೇ ಡಿಸ್ಕಸ್ ಮಾಡಿದ್ದೆ ಪೀಸ್ ಅನ್ನ ಯಾವ ರೀತಿ ಬರೆಯೋದು ಅಂತ. ಪರ್ಫಾರ್ಮೆನ್ಸ್ ಮೆಷರ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್ಸ್ ಮತ್ತೆ ಸೆನ್ಸರ್ಸ್. ಪ್ರತಿಯೊಂದನ್ನು ಕೂಡ ನಾನು ಸಿಂಗಲ್ ಲೈನ್ ಅಲ್ಲೇ ಕೊಟ್ಟಿದ್ದೀನಿ. ಯಾವ ರೀತಿ ಬರೀಬೇಕು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಪರ್ಫಾರ್ಮೆನ್ಸ್ ಮೆಷರ್ ಅಂತ ಅಂದ್ರೇನು, +1000 ಫಾರ್ ದಿ ಗೋಲ್ಡ್, -1000 ಫಾರ್ ದಿ ಡೆತ್ ಆರ್ ದಿ ಪಿಟ್. ಪಿಟ್ ಇರುವಂತ ಬಾಕ್ಸ್ಗೆ ಹೋದ್ರೆ -1000 ಪಾಯಿಂಟ್ಸ್. ನೆಕ್ಸ್ಟ್ ಗೋಲ್ಡ್ ಸಿಕ್ಕಿದ್ರೆ +1000 ಪಾಯಿಂಟ್ಸ್. ನೆಕ್ಸ್ಟ್ -1 ಪರ್ ಸ್ಟೆಪ್ಸ್, -10 ಫಾರ್ ಶೂಟಿಂಗ್ ಆರೋಸ್. ಅದೇನು ಅಂತ ನಿಮಗೆ ಪ್ರಾಬ್ಲಮ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ನಾವೇನು ಯೂಸ್ ಮಾಡ್ತಾ ಇರೋದು, 4x4 ಗ್ರಿಡ್ ವರ್ಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ವೂಂಪಸ್ ಅಂದ್ರೇನು, ಮಾನ್ಸ್ಟರ್ ಯೂಸ್ ಆಗ್ತಾ ಇದೆ, ಪಿಟ್ಗಳು ಯೂಸ್ ಆಗ್ತಾ ಇದೆ, ಗೋಲ್ಡ್ ಮತ್ತೆ ವಾಲ್ ಗಳನ್ನ ಯೂಸ್ ಮಾಡ್ತೀವಿ. ಆಕ್ಚುಯೇಟರ್ಸ್ ಏನು, ಮೂವ್ ಫಾರ್ವರ್ಡ್, ಟರ್ನ್ ಲೆಫ್ಟ್, ಟರ್ನ್ ರೈಟ್, ಗ್ರ್ಯಾಬ್. ಗೋಲ್ಡ್ ಬಂದ್ರೆ ಗ್ರ್ಯಾಬ್ ಮಾಡಬೇಕು, ಶೂಟ್, ನೆಕ್ಸ್ಟ್ ಕ್ಲೈಮ್. ಸರಿನಾ? ವಾಲ್ ಬಂದ್ರೆ ಕ್ಲೈಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆನ್ಸರ್ಗಳು ಯಾವ್ಯಾವ ಬರ್ತವೆ, ಸ್ಟೆಂಚ್, ಬ್ರೀಸ್, ಗ್ಲಿಟರ್, ಬಂಪ್ ಮತ್ತೆ ಸ್ಕ್ರೀನ್. ಇದೆಲ್ಲದನ್ನು ಕೂಡ ನೀವು ವಿಡಿಯೋನ ನೋಡಿದಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏಜೆಂಟ್ ನ್ಯಾವಿಗೇಷನ್ ಅಂಡ್ ಡಿಸಿಷನ್ ಮೇಕಿಂಗ್ ಕೂಡ ಇದರಲ್ಲೇ ಬರುತ್ತೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರಿನಾ? ನೆಕ್ಸ್ಟ್ ಫಾರ್ವರ್ಡ್ ಚೈನಿಂಗ್ ಅಂಡ್ ಬ್ಯಾಕ್ವರ್ಡ್ ಚೈನಿಂಗ್. ಇದ್ರದ್ದು ಪ್ರಾಬ್ಲಮ್ಸ್ ಅನ್ನು ಕೂಡ ಕೇಳಬಹುದು. ಪ್ರಾಬ್ಲಮ್ ಅನ್ನು ಕೂಡ ಕಲೀರಿ. ಆ ವಿಡಿಯೋ ಲಿಂಕ್ ನಿಮಗೆ ಸಪರೇಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಡಿಫೈನ್ ಮೋಡಸ್ ಪೋನೆಸ್ ಅಂಡ್ ಥಿಯರಿ ಆಫ್ ರೆಸಲ್ಯೂಷನ್ ಅಂತ ಕೇಳ್ತಾರೆ. ಮೋಡಸ್ ಪೋನೆಸ್ ಅಂತ ಅಂದ್ರೆ ಸಿಂಪಲ್. ಇವಾಗ ನನಗೆ P ಗಿವ್ ರೈಸ್ ಟು Q ಅಂತ ಇದೆ ಅಂತ ಅನ್ಕೊಳ್ಳಿ. ಇದೆಲ್ಲಿ ಯೂಸ್ ಆಗ್ತಾ ಇರೋದು, ರೂಲ್ ಆಫ್ ಇನ್ಫರೆನ್ಸ್. DMS ಅಂತ ಬರುತ್ತೆ ಸಬ್ಜೆಕ್ಟ್. DMS ಸಬ್ಜೆಕ್ಟ್ ಅಲ್ಲಿ ಮಾಡ್ಯೂಲ್ 1 ಅಲ್ಲೇ ಬರುತ್ತೆ. ಇನ್ಫರೆನ್ಸ್ ರೂಲ್ಗಳನ್ನ ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡೋದು. P ಗಿವ್ ರೈಸ್ ಟು Q ಸ್ಟೇಟ್ಮೆಂಟ್ ಅಂತ ಇದೆ ಅಂತ ಅನ್ಕೊಳ್ಳಿ.
ಸೊ ಈಗ ಏನಾದ್ರೂ ಕೂಡ ಪಿ ಟ್ರೂ ಆಗಿದೆ ಅಂತ ಅಂದ್ರೆ ಕ್ಯೂ ಕೂಡ ಟ್ರೂ ಆಗಿರಬೇಕು, ಸರಿನಾ? ಸೊ ಪಿ ಟ್ರೂ ಆಗಿದೆ ಅಂತಂದ್ರೆ ಕ್ಯೂ ಕೂಡ ಟ್ರೂ ಆಗಿರ್ಬೇಕು, ಅಷ್ಟೇ ಸಿಂಪಲ್. ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ ಏನಂತ ಕೊಟ್ಟಿದ್ದಾರೆ, ಇಫ್ ಇಟ್ ರೈನ್ಸ್ ದ ಗ್ರೌಂಡ್ ವಿಲ್ ವೆಟ್, ಸರಿನಾ? ಸೊ ಈಗ ಮಳೆ ಬರ್ತಾ ಇದೆ ಅಂತಂದ್ರೆ ನೆಲ ನೆಂದೋಗುತ್ತೆ ಅಂತ ಅರ್ಥ. ಸೊ ಈಗ ಫಸ್ಟ್ ಏನ್ ಹೇಳ್ತಾ ಇದ್ದಾರೆ, ಪಿ ಅನ್ನ ಹೇಳ್ತಾ ಇದ್ದಾರೆ, ಇದನ್ನ ಪಿ ಅಂತ ಅನ್ಕೊಳ್ಳಿ, ಏನು ಇಟ್ ಈಸ್ ರೈನಿಂಗ್, ಸೊ ಮಳೆ ಆಗ್ತಾ ಇದೆ. ಸೊ ಮಳೆ ಆಗ್ತಾ ಇದೆ ಅಂತಂದ್ರೆ ನೆಲ ನೆಂದೆ ನೆನೆಯುತ್ತೆ, ಸೊ ದಿಸ್ ಈಸ್ ಕ್ಯೂ. ಸೊ ಪಿ ಟ್ರೂ ಆದ್ರೆ ಕ್ಯೂ ಕೂಡ ಟ್ರೂ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್, ಥಿಯರಿ ಆಫ್ ರೆಸೊಲ್ಯೂಷನ್. ಸೊ ದಿಸ್ ಈಸ್ ಎ ಪ್ರೂಫ್ ಟೆಕ್ನಿಕ್ ಯೂಸ್ಡ್ ಟು ಡಿರೈವ್ ದ ಕನ್ಕ್ಲೂಷನ್ ಬೈ ಎಲಿಮಿನೇಟಿಂಗ್ ದ ಲಿಟ್ರಲ್ಸ್. ಸೊ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಏನಾದ್ರೂ ಕೂಡ ಕ್ಲಾಸು ಪಿ ಆರ್ ಕ್ಯೂ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಸಿಂಬಲ್ ಏನು ಆರ್, ಸೊ ಈ ತರ ಸಿಂಬಲ್ ಬಂದ್ರೆ ಆ್ಯಂಡ್ ಅಂತ ಅರ್ಥ. ಸೊ ಪಿ ಆರ್ ಕ್ಯೂ ಇದೆ. ನೆಕ್ಸ್ಟ್ ಕ್ಲಾಸ್ ಏನು, ನೆಗೇಷನ್ ಆಫ್ ಪಿ ಆರ್ ಆರ್ ಅಂತ ಇದೆ. ಸೊ ಇಲ್ಲಿ ನೋಡಿ, ನೆಗೇಷನ್ ಅನ್ನ ಈ ರೀತಿನಾದ್ರೂ ರೆಪ್ರೆಸೆಂಟ್ ಮಾಡಬಹುದು, ಇಲ್ಲ ಮೈನಸ್ ಇಂದನಾದ್ರೂ ರೆಪ್ರೆಸೆಂಟ್ ಮಾಡಬಹುದು. ಸೊ ಇಲ್ಲಿ ಪ್ಲಸ್ ಪಿ ಇದೆ, ಇಲ್ಲಿ ಮೈನಸ್ ಪಿ ಇದೆ. ಸೊ ಅವೆರಡನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ರೆ ಏನ್ ಉಳ್ಕೊಳುತ್ತೆ, ಕ್ಯೂ ಆರ್ ಆರ್ ಉಳ್ಕೊಳುತ್ತೆ. ಯಾಕಂತಂದ್ರೆ ಇಲ್ಲಿ ನನಗಿರೋದು ಕೇವಲ ಆರ್ ಮಾತ್ರ. ಸೊ ಇದು ಈ ರೀತಿ ಬರಿತಾ ಹೋಗ್ಬೋದು, ಏನು ಪಿ ಆರ್ ಕ್ಯೂ ನೆಗೇಷನ್ ಆಫ್ ಪಿ ಆರ್ ಆರ್ ಅಂತ ಇದ್ರೆ ನಾವು ಕ್ಯೂ ಆರ್ ಆರ್ ಅಂತ ನಾವು ಬರಿತಾ ಹೋಗ್ಬೋದು. ಸೊ ಇಲ್ಲೇನ್ ಮಾಡಿದ್ವಿ, ನಾವು ಲಿಟ್ರಲ್ಸ್ ಗಳನ್ನ ಎಲಿಮಿನೇಟ್ ಮಾಡ್ತಾ ಹೋದ್ವಿ. ಸೊ ಪ್ಲಸ್ ಮತ್ತೆ ಮೈನಸ್ ಇದ್ದಂತ ಲಿಟ್ರಲ್ ಅನ್ನ ತೆಗೆದಾಕ್ದೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್, ಸಿಂಟ್ಯಾಕ್ಸ್ ಅಂಡ್ ಸೆಮೆಂಟಿಕ್ಸ್ ಆಫ್ ದ ಪ್ರಪೋಸಿಷನಲ್ ಲಾಜಿಕ್. ಸೊ ಪ್ರಪೋಸಿಷನಲ್ ಲಾಜಿಕ್ ಅಂತ ಅಂದ್ರೇನು, ಇಟ್ ಈಸ್ ಎ ಫಾರ್ಮ್ ಆಫ್ ಸಿಸ್ಟಮ್ ಯೂಸ್ಡ್ ಇನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ರೆಪ್ರೆಸೆಂಟ್ ಅಂಡ್ ರೀಸನ್ ಅಬೌಟ್ ದ ಸ್ಟೇಟ್ಮೆಂಟ್ ದಟ್ ಆರ್ ಐದರ್ ಟ್ರೂ ಆರ್ ಫಾಲ್ಸ್. ಸೊ ಟ್ರೂ ಇರಬೇಕು ಸ್ಟೇಟ್ಮೆಂಟ್ ಅಥವಾ ಫಾಲ್ಸ್ ಇರಬೇಕು ಸ್ಟೇಟ್ಮೆಂಟ್. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಪ್ರಪೋಸಿಷನ್ ಲಾಜಿಕ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಸಿಂಟ್ಯಾಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸಿಂಟ್ಯಾಕ್ಸ್ ಆಫ್ ಪ್ರಪೋಸಿಷನಲ್ ಲಾಜಿಕ್ ಅಂತ ಅಂದ್ರೆ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ. ಸೊ ಸಿಂಟ್ಯಾಕ್ಸ್ ಡಿಫೈನ್ಸ್ ದ ರೂಲ್ ಆಫ್ ಫಾರ್ಮಿಂಗ್ ದ ವ್ಯಾಲಿಡ್ ಎಕ್ಸ್ಪ್ರೆಷನ್. ಸೊ ವ್ಯಾಲಿಡ್ ಎಕ್ಸ್ಪ್ರೆಷನ್ ಫಾರ್ಮ್ ಮಾಡೋದಕ್ಕೋಸ್ಕರ ಸಿಂಟ್ಯಾಕ್ಸ್ ಅನ್ನ ಯಾವ ರೀತಿ ಇರಬೇಕು ಅಂತ. ಸೊ ಕಾಂಪೋನೆಂಟ್ಸ್ ಗಳು ಯಾವ್ಯಾವು, ಪ್ರಪೋಸಿಷನಲ್ ಸಿಂಬಲ್. ಸೊ ಸಿಂಬಲ್ ಗಳು ಯಾವ್ಯಾವು ಯೂಸ್ ಮಾಡ್ತಾ ಹೋಗ್ತೀವಿ ನಾವು, ಮೇಜರ್ ಆಗಿ ಯೂಸ್ ಮಾಡೋದು ಟ್ರೂ ಅಥವಾ ಫಾಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಲಾಜಿಕಲ್ ಕನೆಕ್ಟಿವ್ನೆಸ್ ಯಾವ್ಯಾವ ಯೂಸ್ ಮಾಡ್ತೀವಿ, ನೆಗೇಷನ್ ಅಥವಾ ನಾಟ್ ಅಂತ ಯೂಸ್ ಮಾಡ್ತಾ ಹೋಗ್ಬೋದು. ಈ ಸಿಂಬಲ್ ಅನ್ನ ಆ್ಯಂಡ್ ಅಂತ ನಾನು ಅವಾಗಲೇ ತೋರಿಸಿದೆ. ಸೊ ಈ ಸಿಂಬಲ್ ಏನು ಆರ್ ಸಿಂಬಲ್ ಅಥವಾ ಡಿಸ್ಜಂಕ್ಷನ್ ಅಂತ ಕೂಡ ಕರಿಬಹುದು, ಆ್ಯಂಡ್ ಅನ್ನ ಕಂಜಂಕ್ಷನ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್, ಈ ರೀತಿ ಸಿಂಬಲ್ ಇದ್ರೆ ಇಂಪ್ಲೈಸ್, ಎರಡು ಕಡೆ ಇದ್ರೆ ಏನಂತ ಕರಿತೀವಿ, ಬೈ ಕಂಡೀಷನಲ್. ಸೊ ಎರಡು ಕೂಡ ಪ್ರೂಫ್. ಫಾರ್ ಎಕ್ಸಾಂಪಲ್ ಇವಾಗ ಪಿ ಮತ್ತೆ ಕ್ಯೂ ಇದೆ ಅಂತ ಅನ್ಕೊಳ್ಳಿ. ಸೊ ಪಿ ಈಸ್ ಟ್ರೂ ಇದ್ರೆ ಕ್ಯೂ ಕೂಡ ಟ್ರೂ ಆಗಿರುತ್ತೆ, ಕ್ಯೂ ಟ್ರೂ ಇದ್ರೆ ಪಿ ಕೂಡ ಟ್ರೂ ಆಗಿದೆ ಅಂತ ಅರ್ಥ, ಅಷ್ಟೇ ಸಿಂಪಲ್. ಸೊ ಎರಡು ಕಡೆನೂ ಕೂಡ ಬೈ ಕಂಡೀಷನಲ್. ನೆಕ್ಸ್ಟ್, ವೆಲ್ ಫಾರ್ಮ್ಡ್ ಫಾರ್ಮುಲಾ formed using the symbols and the connectiveness. Semantics of the propositional logic. ಸರಿನಾ? ಸೊ ಸೆಮೆಂಟಿಕ್ಸ್ ಅಂತ ಅಂದ್ರೇನು, ಡಿಫೈನ್ಸ್ ದ ಮೀನಿಂಗ್ ಅಂಡ್ ದ ಟ್ರೂತ್ ಆಫ್ ದಿ ಸ್ಟೇಟ್ಮೆಂಟ್. ಸೊ ಕೀ ಕಾನ್ಸೆಪ್ಟ್ ಏನು, ಟ್ರೂತ್ ವ್ಯಾಲ್ಯೂಸ್, ಟ್ರೂತ್ ಟೇಬಲ್ಸ್ಗಳು. ಸೊ ವ್ಯಾಲ್ಯೂಸ್ಗಳು ಯಾವ್ಯಾವು, ಟ್ರೂ ಅಥವಾ ಫಾಲ್ಸ್ ಆಗಿರುತ್ತೆ. ಸೊ ಟ್ರೂತ್ ಟೇಬಲ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಇಲ್ಲಿ. ಸೊ ಯಾವ ರೀತಿ ಅಂತಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಪಿ ಮತ್ತೆ ಕ್ಯೂ ಅನ್ನೋ ಒಂದು ಎರಡು ಎಕ್ಸಾಂಪಲ್, ಎರಡು ಇನ್ಪುಟ್ಗಳನ್ನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಈ ಟೇಬಲ್ ಅನ್ನ ಯಾವ ರೀತಿ ಬರೀತೀವಿ, ಫಸ್ಟ್ ಟ್ರೂ ಟ್ರೂ ಫಾಲ್ಸ್ ಫಾಲ್ಸ್. ನೆಕ್ಸ್ಟ್ ಆಲ್ಟರ್ನೇಟಿವ್ ಬರೀಬೇಕು, ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್. ಸೊ ನೀವು ಎಲೆಕ್ಟ್ರಿಕಲ್ ಅಲ್ಲಿ ಕಲ್ತಿರ್ತೀರಾ, ಏನಾದ್ರೂ ಕೂಡ ಎರಡು ಇನ್ಪುಟ್ಗಳಿದ್ರೆ ಸೊ ಪಾಸಿಬಲ್ ಕಾಂಬಿನೇಷನ್ಸ್ ಯಾವ ರೀತಿ ಬರೆಯೋದು ಅಂತ, ಟ್ರೂ ಟ್ರೂ ಫಾಲ್ಸ್ ಫಾಲ್ಸ್, ನೆಕ್ಸ್ಟ್ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್. ಸೊ ಫಸ್ಟ್ ಇರೋದೇನು, ಪಿ ಆ್ಯಂಡ್ ಕ್ಯೂ. ಸೊ ಪಿ ಆ್ಯಂಡ್ ಕ್ಯೂ, ಸೊ ಈ ಸಿಂಬಲ್ ಬಂದ್ರೆ ಆ್ಯಂಡ್. ಸೊ ಇವಾಗ ಆ್ಯಂಡ್ ಏನಾದ್ರೂ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಒಂದೇ ಒಂದು ಕಂಡೀಷನ್ ಬರೋದು, ಏನು, ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ ಆಗುತ್ತೆ, ಇನ್ನು ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಟ್ರೂ ಆ್ಯಂಡ್ ಟ್ರೂ ಔಟ್ಪುಟ್ ಈಸ್ ಟ್ರೂ, ಟ್ರೂ ಆ್ಯಂಡ್ ಫಾಲ್ಸ್ ಔಟ್ಪುಟ್ ಈಸ್ ಫಾಲ್ಸ್, ಫಾಲ್ಸ್ ಆ್ಯಂಡ್ ಟ್ರೂ ಔಟ್ಪುಟ್ ಈಸ್ ಫಾಲ್ಸ್, ಫಾಲ್ಸ್ ಆ್ಯಂಡ್ ಫಾಲ್ಸ್ ಔಟ್ಪುಟ್ ಈಸ್ ಫಾಲ್ಸ್. ಸೊ ಇಲ್ಲೇನಾಯಿತು, ಕೇವಲ ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ನನಗೆ ಟ್ರೂ ಆಗುತ್ತೆ, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್, ಪಿ ಆರ್ ಕ್ಯೂ ಅನ್ನ ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಆರ್ ಅಂತ ಬಂದಾಗ ಎರಡು ಇನ್ಪುಟ್ಗಳಲ್ಲಿ ಒಂದು ಟ್ರೂ ಇದ್ರೂ ಕೂಡ ಔಟ್ಪುಟ್ ಟ್ರೂ ಆಗ್ಬಿಡುತ್ತೆ. ಸೊ ನೋಡಿ ಇಲ್ಲಿ ಎರಡು ಕೂಡ ಟ್ರೂ ಇದಾವೆ, ಸೊ ಔಟ್ಪುಟ್ ಟ್ರೂ ಆಯಿತು. ಇಲ್ಲಿ ಒಂದಾದ್ರೂ ಕೂಡ ಟ್ರೂ ಇದೆ, ಸೊ ಔಟ್ಪುಟ್ ಇಸ್ ಟ್ರೂ. ಸೊ ಇಲ್ಲೂ ಕೂಡ ಒಂದಾದ್ರೂ ಟ್ರೂ ಇದೆ, ಸೊ ಔಟ್ಪುಟ್ ಇಸ್ ಟ್ರೂ. ಸೊ ಇಲ್ಲೇನಾಗ್ತಾ ಇದೆ, ನಾಲ್ಕನೇದ್ರಲ್ಲಿ ಎರಡು ಕೂಡ ಫಾಲ್ಸ್ ಇದಾವೆ ಇನ್ಪುಟ್ಗಳು, ಸೊ ಅದಕ್ಕೋಸ್ಕರ ಔಟ್ಪುಟ್ ಫಾಲ್ಸ್ ಆಗಿರುತ್ತೆ. ಪಿ ಇಂಪ್ಲೈಸ್ ಕ್ಯೂ ಅಂತ ಇದೆ. ಸೊ ಪಿ ಇಂಪ್ಲೈಸ್ ಬಂದಾಗ ಸಿಂಪಲ್, ಟ್ರೂ ಇಂಪ್ಲೈಸ್ ಫಾಲ್ಸ್ ಅಂತ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಆಗುತ್ತೆ, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ. ನೋಡಿ, ಟ್ರೂ ಇಂಪ್ಲೈಸ್ ಟ್ರೂ ಔಟ್ಪುಟ್ ಇಸ್ ಟ್ರೂ. ಟ್ರೂ ಇಂಪ್ಲೈಸ್ ಫಾಲ್ಸ್ ಅಂತ ಬಂದ್ರೆ ಅವಾಗ ಏನಾಗುತ್ತೆ, ಔಟ್ಪುಟ್ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್, ಫಾಲ್ಸ್ ಇಂಪ್ಲೈಸ್ ಟ್ರೂ ಅಂತ ಬಂದ್ರೂ ಕೂಡ ಔಟ್ಪುಟ್ ಟ್ರೂ ಆಗಿದೆ. ಸೊ ಇದೊಂದು ಕಂಡೀಷನ್ ಮಾತ್ರ ಯೂಸ್ ಆಗುತ್ತೆ. ನೆಕ್ಸ್ಟ್, ಫಾಲ್ಸ್ ಇಂಪ್ಲೈಸ್ ಫಾಲ್ಸ್ ಅಂತ ಬಂದ್ರೂ ಕೂಡ ಔಟ್ಪುಟ್ ಟ್ರೂ ಆಗಿದೆ. ಸೊ ಈ ರೀತಿ ಬರೀತಾ ಹೋಗೋದು. ಸೊ DMS ಅಲ್ಲಿ ಕಲ್ತಿರ್ತೀರಾ, ಮಾಡ್ಯೂಲ್ 1 ನಲ್ಲಿ ನಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಒಂದು ಟಾಪಿಕ್ ಅನ್ನ.
ಸೊ ನೀವು ಬೇಕಾದ್ರೆ ಆ ವಿಡಿಯೋಗಳನ್ನು ನೋಡ್ತಾ ಹೋಗ್ಬೋದು. ಹಿಲ್ ಕ್ಲೈಂಬಿಂಗ್ ಸರ್ಚ್ ಅಲ್ಗಾರಿದಮ್. ಸೊ ಹಿಲ್ ಕ್ಲೈಂಬಿಂಗ್ ಸರ್ಚ್ ಅಲ್ಗಾರಿದಮ್ ಅನ್ನು ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಕಲಿತಾ ಹೋಗ್ಬೋದು. ಸೊ ಅದರದ್ದು ಅಲ್ಗಾರಿದಮ್ ಅನ್ನ ಕೇಳ್ಬೋದು. ಸೊ ಅದಕ್ಕೋಸ್ಕರ ಅಲ್ಗಾರಿದಮ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಹಿಲ್ ಕ್ಲೈಂಬಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಲ್ಲ, ಸೊ ಅದನ್ನೇ ಆಸ್ ಇಟ್ ಈಸ್ ಇಲ್ಲಿ ಕಾಪಿ ಮಾಡ್ತಾ ಹೋಗಿ. ಸೊ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ವರ್ಕಿಂಗ್ ಎಕ್ಸ್ಪ್ಲನೇಷನ್ ಇದೆಯಲ್ಲ, ಸೊ ಇದನ್ನೇ ನೀವು ಅಲ್ಗಾರಿದಮ್ ಅಂತ ಬರೀಬೇಕು. ಏನು ಸ್ಟೆಪ್ 1 ಅಲ್ಲಿ ಸ್ಟಾರ್ಟ್ ವಿತ್ ದ ಇನಿಷಿಯಲ್ ಸ್ಟೇಟ್. ಸ್ಟೆಪ್ ನಂಬರ್ 2 ಜನರೇಟ್ ದ ನೈಬರಿಂಗ್ ಸ್ಟೇಟ್. ನೆಕ್ಸ್ಟ್ ಎವ್ಯಾಲ್ಯೂಯೇಟ್ ದ ಈಚ್ ನೈಬರ್. ನೆಕ್ಸ್ಟ್ ಮೂವ್ ಟು ದ ಬೆಸ್ಟ್ ನೈಬರ್. ರಿಪೀಟ್ ದ ಪ್ರೊಸೆಸ್. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಸ್ಟಾಪ್ ಅಟ್ ಎ ಲೋಕಲ್ ಆಪ್ಟಿಯಮ್. ಸರಿನಾ? ಸೊ ಈ ರೀತಿ ನೀವು ಆದಷ್ಟು ಸಿಂಪ್ಲಿಫೈಡ್ ಆಗಿ ಅಲ್ಗಾರಿದಮ್ ಅನ್ನ ಬರೀತಾ ಹೋಗಿ. -x² + 4x + 6 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೂಡ 0 ಆದ್ರೆ ಅಂತ ಅಂದ್ರೆ ಏನ್ ಮಾಡ್ತಾ ಇದೀವಿ ನಾವು, ಜನರೇಟಿಂಗ್ ದ ನೈಬರಿಂಗ್ ಸ್ಟೇಟ್ಸ್ ಅನ್ನ ಮಾಡ್ತಾ ಹೋಗ್ತಾ ಇದೀವಿ ಇವಾಗ. ಸೊ ಇವಾಗ x = 0 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ 0 ಹಾಕಿ. ಸೊ 0² + 4 × 0 ವಿಲ್ ಬಿ 0 + 6. ಸೊ ಲಾಸ್ಟಿಗೆ ಏನು ಉಳ್ಕೊಂತು, ಕೇವಲ 6 ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಮೈನಸ್ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ, 1² ಅಂತಂದ್ರೆ 1 ಆಯಿತು. ನೆಕ್ಸ್ಟ್ ಪ್ಲಸ್ 4 × 1 ವಿಲ್ ಬಿ 4 + 6. ವ್ಯಾಲ್ಯೂ ಏನಾಯಿತು, 6 × 4 10 ಆಯಿತು. 10 - 1 ಅಂತಂದ್ರೆ 9 ಆಯಿತು. ನೆಕ್ಸ್ಟ್ ಏನಾದ್ರೂ ಕೂಡ ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ ಏನಾಗುತ್ತೆ, ಸೊ 2² ಅಂತಂದ್ರೆ 4. ಸೊ -4 + 4 × 2 ವಿಲ್ ಬಿ 8 + 6. ಸೊ 6 + 8 ಅಂತಂದ್ರೆ ಎಷ್ಟಾಗುತ್ತೆ, 14. 14 - 4 ಅಂತಂದ್ರೆ 10. ಸೊ 10 ವಿಲ್ ಬಿ ದ ಮ್ಯಾಕ್ಸಿಮಮ್. ಸೊ ಯಾಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಒನ್ಗೆ ಹೋಗೋಣ. ಫಾರ್ ಎಕ್ಸಾಂಪಲ್ ಇವಾಗ 3 ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ 3 ಅಂತ. ಸೊ -x² ಅಂತಂದ್ರೆ 9 ಆಗುತ್ತೆ. 3 3 = 9, 3² ಅಂತಂದ್ರೆ. ಸೊ ಪ್ಲಸ್ 4 3 = 12 + 6. ಸೊ 12 + 6 ಅಂತ ಅಂದ್ರೆ ಎಷ್ಟಾಯ್ತು, 18 ಆಯಿತು. ಸೊ 18 - 9 ಅಂತ ಅಂದ್ರೆ ಎಷ್ಟಾಯಿತು, 9 ಮಾತ್ರ ಉಳ್ಕೊಂತು. ಸೊ ಇಲ್ಲಿ 10 ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನನಗೆ ಕಡಿಮೆ ಬರ್ತಾ ಇದೆ ವ್ಯಾಲ್ಯೂ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಬಂದಿರುತ್ತೆ ಅಲ್ಲಿ ಸ್ಟಾಪ್ ಮಾಡ್ತೀವಿ. ಅಂತಂದ್ರೆ ನನಗೆ ಈ ಒಂದು ಸ್ಟೆಪ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದೆ, ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನನಗೆ ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಬರ್ತಾ ಇದೆ ಅಂತಂದ್ರೆ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ಸರಿನಾ? ಸೊ ಇವಾಗ ಏನ್ ಗೊತ್ತಾಯ್ತು, ನನಗೆ ಎಕ್ಸ್ ವ್ಯಾಲ್ಯೂ ಇಸ್ 2 ಅಂತ ಗೊತ್ತಾಯ್ತು. ಎಕ್ಸ್ ವ್ಯಾಲ್ಯೂ 3 ತಗೊಂಡ್ರೆ ನನಗೆ ವ್ಯಾಲ್ಯೂ ಏನಂತ ಬರ್ತಾ ಇದೆ, 9 ಅಂತ ಬರ್ತಾ ಇದೆ, ವಿಚ್ ಇಸ್ ಲೆಸರ್ ದೆನ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ಸೊ ಅದಕ್ಕೋಸ್ಕರ x = 2 ಅಂತ ಸ್ಟಾಪ್ ಮಾಡಬೇಕು. ಸೊ ಇಷ್ಟು ಥಿಯರಿ ಕಾನ್ಸೆಪ್ಟ್ ಅನ್ನ ಓದ್ಕೊಳ್ಳಿ ಸಾಕು. ಸೊ ಪ್ರಾಬ್ಲಮ್ಗಳು ಮೇಯ್ನು ಈ ಒಂದು ಮಾಡ್ಯೂಲ್ ಅಲ್ಲಿ. ಸೊ ಎಲ್ಲ ಪ್ರಾಬ್ಲಮ್ಗಳ ವಿಡಿಯೋ ಎಲ್ಲ ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.